ಯುವಕರಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಇವತ್ತಿನ ದಿವಸ ಮೊಳಕಾಲ್ಮೂರಿನಲ್ಲಿ ಪ್ರತಿಯೊಬ್ಬ ಯುವ ಶಕ್ತಿಯೂ ಕೂಡ ಸಂತೋಷಪಡುವ ವಿಚಾರವನ್ನು ನಾವೆಲ್ಲ ಬಂದಿದ್ದೇವೆ. ಕಾರಣ ಏನೆಂದರೆ ಯುವಕರಾಗಿರ್ತಕ್ಕಂಥ ಯೋಗೀಶ್ ಬಾಬು ಅವರು ಕಾಂಗ್ರೆಸ್ನ ಯುವ ಶಕ್ತಿಯಾಗಿ ಬೆಳೆದು ಇವತ್ತಿನ ದಿವಸ ಎಂದೂ ಅರಿಯದೇ ಇರ್ತಕ್ಕಂಥ ಮೊಳಕಾಲ್ಮೂರು ತಾಕಿನಲ್ಲಿ ಇಂತಹ ಒಂದು ಸಂತೋಷದ ಸುದ್ದಿ ಕೇಳದೇ ಇರ್ತಕ್ಕಂಥ ಸುಮಾರು 50 ನಾವು ಕಾಂಗ್ರೆಸ್ ಬಂದಿದ್ದೀವಿ. ಆದರೆ ಇಂತಹ ಒಂದು ಅವಕಾಶ ನಮಗೆ ಯಾವತ್ತೂ ಬಂದಿರಲಿಲ್ಲ. ಇವತ್ತು ದಿವಸ ನಾವು ಬಾಬಣ್ಣನವರಿಗೆ ದ್ರಾಕ್ಷಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದು ಒಂದು ವಿಚಾರ. ಆದರೆ ಅದರಲ್ಲಿ ಇನ್ನೂ ವಿಶೇಷವಾಗಿ ಸಚಿವ ಸ್ಥಾನ ಒಂದು ಸ್ಥಾನಮಾನದ ಒಂದು ಇದನ್ನು ಬೆಲೆ ಕೊಟ್ಟಿರ್ತಕ್ಕಂಥದ್ದು ನಿಜವಾಗಿಯೂ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಯುವಕರಿಗೆ ಒಂದು ನವಶಕ್ತಿಯನ್ನು ತುಂಬಿದ ಹಾಗೆ ಆಗಿದೆ. ಇನ್ನು ಮುಂದೆಯೂ ಸಹ ಅವರು ಯುವಕರು ಯೋಗೀಶ್ ಬಾಬುರಿಗೆ ಏನು ಅವರಿಗೆ ಮಾಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ನಮ್ಮ ಯಾವತ್ತು ರಾಜ್ಯ ಮಟ್ಟದ ಎಲ್ಲ ಹಿರಿಯರಿಗೆ ನಾವು ಮೊಳಕಾಲ್ಮೂರಿನ ಸಮಸ್ತ ನಾಗರಿಕರ ಪರವಾಗಿ ಹಾಗೆಯೇ ನಮ್ಮ ಯುವಶಕ್ತಿಯ ಪರವಾಗಿ ಕಾಂಗ್ರೆಸ್ಸಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಯುವಕರೆಲ್ಲರೂ ಯಾವುದೇ ಒಂದು ಚಿಂತನ ಮಂಥನ ಮಾಡತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಗಳಾಗಿ ಕಾಂಗ್ರೆಸ್ಸಿನನ್ನು ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ಯುವಶಕ್ತಿಯ ಕೈಯಲ್ಲಿದೆ. ತಾವುಗಳು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈಗಾಗಲೇ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಸಹ ಈಗಾಗಲೇ ಅಣಿಕೆ ನೋಡ್ತಾ ಇದ್ದಾವೆ. ಅಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಪ್ರಾತಿನಿಧ್ಯವನ್ನು ಉಳಿಸಿಕೊಂಡು ಕಾಂಗ್ರೆಸ್ಸನ್ನು ಬಳಸಿಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಹೇಳಿ ನನ್ನ ಒಂದಾಗಿ ಮಾತಾಡಲು ಅವಕಾಶ ಕೊಟ್ಟಿರುವಂಥ ನಿಮ್ಮ ಯುವಶಕ್ತಿಗೆ ನನ್ನ ಅನಂತ ವಂದನೆಗಳನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಕರ್ನಾಟಕ ರಾಜ್ಯದ ದ್ರಾಕ್ಷಾ ರಸ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂತಹ ಯುವ ನಾಯಕರು, ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಯೋಗೇಶ್ ಬಾಬು ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದ ಸಚಿವ ಸ್ಥಾನವನ್ನು ದರ್ಜೆಯನ್ನು ನೀಡಿ ಅವರಿಗೆ ಉನ್ನತ ಸ್ಥಾನವನ್ನು ನೀಡಿದೆ. ಈ ಒಂದು ಸಂತೋಷದ ಸಮಯದಲ್ಲಿ ನಾನಾದರೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತ ಸಾಹೇಬ್ರಿಗೂ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ D ಸುಧಾಕರ್ ಸಾಹೇಬರಿಗೆ, ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಂಧುಗಳಿಂದ ನಮ್ಮೆಲ್ಲರ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಯೋಗೇಶ್ ಬಾಬು ಅವರಿಗೆ ತಾವೇನಿವತ್ತು ಉನ್ನತ ಸ್ಥಾನವನ್ನು ನೀಡಿದ್ದೀರಾ, ಅವರಿಗೆ ಆ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನವನ್ನು ನೀಡಲಿ. ಏನಾದರೂ ಇವತ್ತು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಕೊಂಡು ಅವ್ರನ್ನ ಹತ್ತಿರಕ್ಕೆ ಬಿಡಿಸ್ಕೊಂಡು ಇವತ್ತು ಪಕ್ಷದ ಕೆಲಸಗಳಲ್ಲಿ ಭಾಗವಾಗಿದ್ದಾರೆ ಅಂತ ಹೇಳಿದರೆ ಅದು ಯೋಗೇಶ್ ಬಾಬು ಅವರು ಮಾತ್ರ. ಕಾರಣ ಇವತ್ತು ಪಕ್ಷ ನೆಲಕಚ್ಚುವಂತಹ ಸಂದರ್ಭದಲ್ಲೂ ಸಹ ನಮ್ಮ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಹೋರಾಡಿರ್ತಕ್ಕಂಥ ಒಬ್ಬ ಯುವ ನಾಯಕನಿಗೆ ಸಚಿವ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರದವರಿಗೆ ಧನ್ಯವಾದಗಳನ್ನು ನಾನು ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಹಾನಗಲ್ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಿಡಕರ್ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಅಣ್ಣನವರು ಆಗಿರ್ತಕ್ಕಂಥ ಮುಂಡ್ರಿಗಿ ನಾಗರಾಜ್ ಅಣ್ಣನವ್ರಿಗೂ ಸಹ ಸಚಿವ ಸ್ಥಾನವನ್ನು ನೀಡಿದೆ ಸರ್ಕಾರ. ಅವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪಕ್ಷದ ಎಲ್ಲ ಅಭಿಮಾನಿ ಬಂಧುಗಳಿಂದ ಹಿರಿಯರು ಇವರೆಲ್ಲರ ಪರವಾಗಿ ನಾನು ಮುಂಡ್ರಿಗಿ ನಾಗರಾಜಣ್ಣನವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಮುಂದೆ ಆದರೂ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಹಿಂಜರಿಯದೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಯೋಗೇಶ್ ಬಾಬು ಅವರ ಕೈ ಬಲಪಡಿಸಬೇಕು. ಅವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆದು ನಮ್ಮ ಸಮಾಜದ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ, ನಮ್ಮ ಕಾರ್ಯಕರ್ತರ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಎಲ್ಲ ಹಿರಿಯರಿಗೂ, ಮಂಜಣ್ಣವ್ರಿಗೂ, ರಾಮಣ್ಣವ್ರಿಗೂ, ಮಂಜಣ್ಣವ್ರಿಗೂ, ಎನ್ನಪ್ಪನವ್ರಿಗೂ, ಬಾಲಣ್ಣನವ್ರಿಗೂ, ನಮ್ಮ ಮಾನವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಜಡ್ಪಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಭೀಷ್ಮ
ಅಂದೇ ಕರೀತಕ್ಕಂಥ ನಾವು ಜುಗಳೂರಿನ ಸಾಹೇಬರು ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನನ್ನೆರಡು ಮಾತು